ಸಚಿವರು ಶಾಸಕರು ತಮಗೆ ಬೇಕಾದ ರೀತಿಯಲ್ಲಿ ಕಾನೂನನ್ನ ತಿದ್ದುಪಡಿ ಮಾಡುವಂತೆ, ಅರಣ್ಯ ಭೂಮಿ ಅತಿಕ್ರಮಣದಾರರಿಗೆ ಭೂಮಿ ಹಕ್ಕನ್ನು ನೀಡಲು ಅವಕಾಶವಾಗುವಂತೆ ಕಾನೂನು ತಿದ್ದುಪಡಿಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕೆಂದು ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ ಸರ್ಕಾರವನ್ನ ಆಗ್ರಹಿಸಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವೃತ್ತಾಚರಣೆಯ 35ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಬಸ್ತಿಕೇರಿ ಗೇರ್ಸೊಪ್ಪ ಗ್ರಾಮ ಪಂಚಾಯತ್ ಕೂಟದಿಂದ ಸಲ್ಲಿಸಲಾದ ಗುರುಸೇವೆಯನ್ನ ಸ್ವೀಕರಿಸಿದ ಶ್ರೀಗಳು ನ್ಯಾಯವಾದಿ ರವೀಂದ್ರ ನಾಯ್ಕರು ಹಲವು ವರ್ಷಗಳಿಂದ ಅರಣ್ಯ ಅತಿಕ್ರಮಣದಾರರಿಗೆ ಭೂಮಿ ಹಕ್ಕನ್ನ ಕೊಡಿಸಲು ಹೋರಾಟ ನಡೆಸಿದ್ದಾರೆ. ಅರಣ್ಯವಾಸಿಗಳು ಅಮಾಯಕರು ಮತ್ತು ಮುಗ್ಧರು. ಅವರು ಯಾವಾಗಲೂ ಅರಣ್ಯವನ್ನ ಬೆಳೆಸಿ ರಕ್ಷಿಸಿದವರು. ಅವರಿಂದ ಅರಣ್ಯ ನಾಶ ಯಾವತ್ತೂ ಆಗಿಲ್ಲ. ಅವರ ಕುಟುಂಬದ ಜೀವನ ನಿರ್ವಹಣೆಗೆ ಅಗತ್ಯವಾದ ಭೂಮಿ ಹಕ್ಕನ್ನು ಸರ್ಕಾರ ನೀಡಲು ಕಾನೂನಿಗೆ ತಿದ್ದುಪಡಿ ತರಲೇಬೇಕು. ಯಾಕೆಂದರೆ ಶಾಸಕರು, ಸಚಿವರು ತಮಗೆ ಬೇಕಾದ ರೀತಿಯಲ್ಲಿ ಕಾನೂನು ರಚಿಸುವುದಿಲ್ಲವೇ? ತಮಗೆ ಬೇಕಾದ ರೀತಿಯಲ್ಲಿ ಕಾನೂನಿಗೆ ತಿದ್ದುಪಡಿ ಮಾಡುತ್ತಾರಲ್ಲ. ಅಲ್ಲದೆ ಕಾನೂನು ತಿದ್ದುಪಡಿಗೆ ಸಂವಿಧಾನದಲ್ಲಿ ಅವಕಾಶ ಇರುವಾಗ ಸುಪ್ರೀಂ ಕೋರ್ಟ್ ಮೂಲಕವೇ ಪರವಾನಗಿ ಪಡೆದು ಅಥವಾ ಸಂಸತ್ತು ಸದನದಲ್ಲಿ ಅರಣ್ಯ ಭೂಮಿ ಹಕ್ಕು ನೀಡಲು ತೊಡಕಾದ ಕಾನೂನಿಗೆ ಸೂಕ್ತ ರೂಪದಲ್ಲಿ ತಿದ್ದುಪಡಿ ತಂದು ಬಡ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕನ್ನ ಒದಗಿಸಿಕೊಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಎಂದು ಆಗ್ರಹಿಸಿದ ಶ್ರೀಗಳು, ಮನುಷ್ಯನಿಗೆ ಅಧಿಕಾರ, ಅಂತಸ್ತು, ಕೀರ್ತಿ ಬಂದಾಗ ಎದುರಾಗುವ ಅಹಂಕಾರದಿಂದ ಆತನ ಪತನ ಶುರುವಾಗುತ್ತದೆ. ಅದನ್ನು ಪ್ರಕೃತಿಯೇ ಸಹಿಸದೆ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಹಾಗಾಗಿ ಅಧಿಕಾರ, ಕೀರ್ತಿ ಬಂದಾಗ ಅದೆಲ್ಲವನ್ನು ಭಗವಂತನೇ ಕರುಣಿಸಿದ್ದು ಎಂಬ ವಿನಮ್ರ ಭಾವದಿಂದ ನಿತ್ಯ ಕರ್ಮ ಮಾಡಿಕೊಂಡು ಹೋದರೆ ಭಗವಂತನ ಸಾನ್ನಿಧ್ಯ ಪ್ರಾಪ್ತವಾಗುತ್ತದೆ. ಆಧ್ಯಾತ್ಮಿಕ ಜಾಗೃತಿಯಿಂದ ಪರ್ಸನಾಲಿಟಿ ಡೆವಲಪ್ ಆಗುತ್ತದೆ. ಧರ್ಮದಡಿಯಲ್ಲಿ ನಡೆಯುವವರಿಗೆ ಯಾರಿಗೂ ಹೆದರಬೇಕಾಗಿಲ್ಲ. ನಾಮಧಾರಿ ಸಮಾಜ ಸಶಕ್ತವಾಗಿ ಸಣ್ಣ ಪುಟ್ಟ ಸಮಾಜವನ್ನ ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗುವ ಮೂಲಕ ಸಾಮಾಜಿಕ ಅಭಿವೃದ್ಧಿಗೆ ಕಾರಣವಾಗಬೇಕು. ಅದಕ್ಕೆ ಈ ಚಾತುರ್ಮಾಸ್ಯ ಕಾರ್ಯಕ್ರಮ ಪ್ರೇರಣೆ ನೀಡುತ್ತದೆ ಎಂದು ಶ್ರೀಗಳು ಆಶೀರ್ವದಿಸಿದರು. ಮತ್ತೆ ಅವರು ಪ್ರಬುದ್ಧರಾಗಿ ನಡೀತಾರೆ ಎಂದು ಗೊತ್ತಿಲ್ಲ. ಇಲ್ಲದಿದ್ರೆ ನೋಡಿ, ಪುಸ್ತಕದಲ್ಲಿ ಏನು ಉಂಟು, ಅಧಿಕಾರಿಗಳು ಹೇಳುವ ಮುಂಚೆ ನೀವು ಹೇಳಿ ಆಯ್ತು ಯಾರೋ ನಿಮ್ಮ ನಾಯಕರು. ಅದೇ ನಿಮ್ಮ ನಾಯಕರು ಇಲೆಕ್ಷನ್ ಬರುವಾಗ ಏನ್ ಮಾಡ್ತಾರೆ, ಎಲ್ಲ ನಿಮ್ಮ ಗುಡ್ಡಗಾಡಿಗೆ ಬಂದು ಇಲೆಕ್ಷನ್ ಇರುವವರೆಗೂ ನಿಮ್ದೆಲ್ಲ ಮುಂದಿನ ಇಲೆಕ್ಷನ್ ಆದ್ಮೇಲೆ ನಿಮ್ಗೆಲ್ಲ ಸಹಾಯ ಮಾಡೋ ಅಂತ ಹೇಳೋದಿಲ್ವಾ? ಹೇಳ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಮುಂದಿನ ದಿವಸದಲ್ಲಿ ಏನು ಮಾಡಬೇಕು, ಹೇಗೆ ಇದನ್ನು ನಡೆಸಬೇಕೆಂಬ ಜಾಗೃತಿ ಬಹಳ ಅಗತ್ಯ ಇದೆ. ಇವತ್ತು ಯಾರು ಮಾಡಲಾಗತ್ತ, ಒಬ್ಬ ಶಾಸಕರು, ಮಂತ್ರಿ ಮಾಡಲಿಕ್ಕೆ ಕಷ್ಟ ಇದೆ. 1 ಲಕ್ಷ 10 ಲಕ್ಷ ಗಿಡ ನೆಡುವಂತ ಕಾರ್ಯಕ್ರಮ ವರ್ಷಕ್ಕೆ ಮಾಡ್ತೇವೆ ಅಂತ ನಮ್ಮ ರವೀಂದ್ರ ಹೇಳಿದ್ರು. ತುಂಬಾ ಅದು ಹೊಗಳತಕ್ಕಂತ ಕೆಲಸ ಅಲ್ವಾ? ತುಂಬಾ ಖುಷಿಯಾದಂತ ಕೆಲಸ. ಇವತ್ತು ಅರಣ್ಯ ಇಲ್ಲದೆ ನೋಡಿ, ಆಕ್ಸಿಜನ್ ಎಲ್ಲಿದೆ? ನೀವು ಕೊರೋನಾ ಬಂದಾಗ ಆಕ್ಸಿಜನ್ ಕ್ರಯಕ್ಕೆ ತಗೊಂಡಿದ್ರು, ಆಕ್ಸಿಜನ್ ಇಲ್ಲ ಅಂತ ಆಯ್ತು ಹಾಸ್ಪಿಟಲ್ ನಲ್ಲಿ. ನಿಮಗೆ ಸೇವ್ ತಗೊಳ್ಬೇಕಂತ ಆಕ್ಸಿಜನ್ ಇದೆ ಅಲ್ವಾ, ಅದನ್ನು ಕ್ರಯಕ್ಕೆ ತಗೊಂಡ್ರಿ. ಕಾರಣ ಏನು? ವೈರಸ್ ಆಗಿ ಇತ್ತು, ಆಕ್ಸಿಜನ್ ಅಗತ್ಯ ಇತ್ತು. ಆಕ್ಸಿಜನ್ ಇವತ್ತು ನೋಡಿ, ಹಿಮಾಲಯದಲ್ಲಿ ನಾವು ಕೆಲವು ರಾಜ್ಯಕ್ಕೆ ಹೋದಾಗ ಅಲ್ಲಿ ಹಾಸ್ಪಿಟಲ್ ಇಲ್ಲ, ಯಾವುದೇ ಆಸ್ಪತ್ರೆ ಇಲ್ಲ. ನಮ್ಮ ಶಿಷ್ಯರೆಲ್ಲ ಕೇಳಿದ್ರು, ರೂಢ ಇಲ್ಲಿ ಇರ್ತದೆ, ಮನುಷ್ಯರ ಕೈಲೇ ಇಲ್ವ, ಏನು ಸಿದ್ಧಿ ತಪಸ್ಸ? ಅಲ್ಲಯ್ಯ, ಸಿದ್ಧಿ ತಪಸ್ಸು ಅಂತದ್ದು ಅವ್ರ ಮನೆಯಲ್ಲೆಲ್ಲ ಗುಡ್ಡ ಕಟ್ಟಣ ಹತ್ತುವುದು ಇಳಿಯುವುದು. ಇನ್ನೊಂದು ಅಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ಪರಿಮಳ, ಎಲ್ಲ ಆಯುರ್ವೇದಿಕ್. ಆದ ಕಾರಣ ಅವರಿಗೆ ಆಸ್ಪತ್ರೆ ಬೇಡ, ಆಯುರ್ವೇದಿಕ್ ಅನ್ನೇ ಸರಿಯಾಗಿ ತಿಳ್ಕೊಂಡಿದ್ರೆ ಎಲ್ಲ ಮರಗಿಡಗಳ ಮಧ್ಯೆ ಅಲ್ಲಿರ್ತಕ್ಕಂಥ ನೀರುಗಳು ಇರ್ಬೋದು, ವಾತಾವರಣ ಇರ್ಬೋದು, ಎಲ್ಲವೂ ಸುಂದರವಾಗಿದೆ. ಆದ ಕಾರಣ ಇವತ್ತು ರವೀಂದ್ರ ನಾಯ್ಕ ಏನು 10 ಲಕ್ಷ ಗಿಡ ನೆಟ್ಟಿದ್ದಾರೆ ನೋಡಿ, ಅದೇ ತರ ಗಿಡ ನೆಡುವಂತ ಕಾರ್ಯಕ್ರಮ ಎಲ್ಲ ನಾಯಕರು, ಶಾಸಕರು, ಮಂತ್ರಿಗಳು, ಎಲ್ಲ ನಾಯಕರು ಹಾಗೆ ಮಾಡಿದಾಗ ಈ ದೇಶೀಯ ವ್ಯವಸ್ಥೆ ಉಂಟಲ್ಲ, ನಮ್ಮ ಏನು ರಾಜ್ಯದ ವ್ಯವಸ್ಥೆ, ದೇಶದ ವ್ಯವಸ್ಥೆ ಒಂದು ಸುಖದ ಸ್ಥಿತಿಗೆ ಬರ್ತದೆ. ಆಗ ಜನಕ್ಕೆ ಅನುಕೂಲ ಆಗ್ತದೆ. ನಾನು ಹೇಳುದು, ನೀವು ನಮ್ಮ ನಾಯಕರುಗಳು ಜನಕ್ಕೆ ಅನುಕೂಲ ಮಾಡ್ಲಿಕ್ಕೆ ಬರೋದ, ನಿಮಗೆ ಅನುಕೂಲ ಮಾಡ್ಲಿಕ್ಕೆ ಬರೋದಂತ ನಮ್ಮ ಪ್ರಶ್ನೆಗಳಲ್ವಾ? ನಾವು ಹೇಳುದು, ಜನಕ್ಕೆ ಅನುಕೂಲ ಮಾಡ್ಲಿಕ್ಕೆ ಹೋದಾಗ ನೀವು ಈ ಚುನಾವಣೆಯ ಸಂದರ್ಭದಲ್ಲಿ ಹೇಗೆ ಜನರ ನಾಡಿ ಬೆಟ್ಟವನ್ನು ಇಟ್ಕೊಂಡು ಅವರೊಟ್ಟಿಗೆ ಬಹಳ ಅನ್ಯೋನ್ಯವಾಗಿ, ಅವರು ಎಂತ ಸಣ್ಣ ಗುಡಿಸಲಿದ್ರು ನಮ್ಗೆ ಸ್ವಲ್ಪ ನೀರು ಕೊಡು, ಸ್ವಲ್ಪ ಬಯಲಿಕ್ಕೆ ಕೊಡು ಅಂತ ಅವ್ರನ್ನ ಎಷ್ಟು ಪ್ಲೀಸ್ ಮಾಡ್ತೀರಿ, ಖುಷಿ ಮಾಡ್ತೀರಿ, ಅದು ಒತ್ತು ಕೂಡ ಬೇಕಲ್ಲಪ್ಪ. ಇದನ್ನು ಎಷ್ಟು ಸಮಯ ಜನರು ಒಪ್ಪಿಕೊಡ್ತಾರೆ? ತುಂಬಾ ಸಮಯ ಜನರು ಒಪ್ಪಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಸರ್ಕಾರಗಳು ಏನು, ಸರ್ಕಾರದ ಪರಮ ಉದ್ದೇಶ ಅದು ಇನ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ಪ್ರಶ್ನೆ ಇಷ್ಟೇ, ಅದು ಶಾಸಕರಿಗೆ ಇರ್ಬೋದು ಅಥವಾ ನಿಮ್ಮ ಸಂಸದರಿಗೆ ಇರ್ಬೋದು, ಇವರಿಗೆಲ್ಲ ಯಾಕೆ ಜಾಗೃತ ಆಗುವುದಿಲ್ಲ, ಬೆಳಗಾಗುವುದಿಲ್ಲ? ನೀವು ಒಂದೇ ಪ್ರಶ್ನೆಯನ್ನು ಆವತ್ತಿಂದ ಇವತ್ತುವರೆಗೆ ಮಾಡ್ಕೊಂಡು ಬಂದಿರಲ್ಲ. ಕಾಡಿನಲ್ಲಿ ಮನೆ ಇರುವವರಿಗೆ ಮನೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ನಿಮ್ಗೆ ಅಕ್ರಮ ಸಕ್ರಮ ಅಂತ 10 ಎಕರೆ 25 ಎಕರೆ 50 ಎಕರೆ ಬೇಕಾದಾಗ ಮಾಡ್ಕೊಳಿಕ್ಕೆ ಆಗ್ತದ? ನಿಮ್ಮ ಶಿಷ್ಯರಿಗೆ, ನಿಮ್ಮ ಬಂಟರಿಗೆ ಇದು ತಪ್ಪಲ್ವಾ? ಇಲ್ಲಿ 5 ಸೆನ್ಸ್ 10 ಸೆನ್ಸ್ ಏನು ಗುಡ್ಡೆಕಾಡಿನಲ್ಲಿ ಮನೆ ಕಟ್ಟಿ, ಪಾಪ ಮನೆ ಕಟ್ಟಿ ನಮ್ಮ ಬದುಕನ್ನು ನಡೆಸಲಿಕ್ಕೆ ಕಣ್ಣೀರಲ್ಲಿ ಹಾಕಿಸಲಿಕ್ಕೆ ನೋಡ್ತಾರೆ ಅಲ್ವಾ? ಅದೆಷ್ಟು ಸರಿತೆ ಕಾಣ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಇದನ್ನು ಆಲೋಚನೆ ಮಾಡುವಂತ ಅಗತ್ಯತೆ. ಈಗ ಸುಪ್ರೀಂ ಕೋರ್ಟ್ ಅನ್ನು ನಾವು ಎಲ್ಲರೂ ಕಾನೂನನ್ನು, ನಮ್ಗೆ ಸಂವಿಧಾನ ಅಂದ್ರೆ ದೇವರು ಇದ್ದಾಗ ತಾಯಿ ಇದ್ದಾಗೆ, ಗಾಡ್ ಆಫ್ ಜಸ್ಟಿಸ್, ಅದನ್ನ ಎಲ್ಲರೂ ಒಪ್ಪಬೇಕು.
ಆದ್ರೆ ಕಾನೂನುಗಳು ಕಾಲಕ್ಕೆ ಬದಲಾಗಬೇಕು ಅಂತ ನೀವು ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು ಅಂತ ಹೇಳಿದವರು ಕೂಡ ನೀವೇ ಅಲ್ವಾ, ಸಂಸದರೇ ಅಲ್ವಾ? ಕಾಲಕ್ಕೆ ಒಳ್ಳೆ ಕಾನೂನು ಏನ್ ತರಬೇಕು, ಜನರಿಗೆ ಹೇಗೆ ಒಳ್ಳೇದು ಮಾಡಬೇಕು, ಅದಕ್ಕೆ ಎಲ್ಲ ತಿದ್ದುಪಡಿ ಅಮೆಂಡ್ಮೆಂಟ್ ಅಂತಂದದ್ದು. ಇಂತಹ ಸಂದರ್ಭದಲ್ಲಿ ಯಾಕೆ ನೀವು ಮಾಡುವುದಿಲ್ಲ ಅಂತ ಪ್ರಶ್ನಾರ್ಹ ವಿಚಾರ ಅಲ್ವಾ? ನಿಮ್ಮನ್ನು ನೀವೇ ಸರ್ಕಾರಗಳೇ ಪ್ರಶ್ನೆ ಮಾಡತಕ್ಕಂಥ ವಿಚಾರಗಳು. ಆ ನಿಟ್ಟಿನಲ್ಲಿ ಮುಂದಿನ ದಿವಸದಲ್ಲಿ ಏನು ನಮ್ಮ ಗುಡ್ಡೆಕಾಡಿನಲ್ಲಿ ಹಳ್ಳಿಕಾಡಿನಲ್ಲಿ ಜನ ವಾಸ ಆಗಿದ್ದಾರೆ, ಅವರೇನು ದೇಶವನ್ನು ಯಾವುದೇ ಲೂಟ್ ಮಾಡುವವರಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ, ಮುಗ್ಧರು ಅವರೆಲ್ಲ ಮರ ಕಡಿದು ಮಾರಾಟ ಮಾಡುವವರಲ್ಲ. ಆ ಗುಡ್ಡಕಾಡಿನಲ್ಲಿ ಅವರ ಬದುಕು ಅದಕ್ಕೆ ಒಂದು ಹೊಂದಿಕೊಂಡಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂತಹ ಅನುಕೂಲತೆಗಳನ್ನು ಮಾಡತಕ್ಕಂಥ ಜವಾಬ್ದಾರಿ ಕೂಡ ಅದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಎಲ್ಲಾ ಸರ್ಕಾರಗಳಿದೆ. ಆ ನಿಟ್ಟಿನಲ್ಲಿ ಅವರು ಕೂಡ ಅನುಕೂಲ ಆಗಲಿ ಅಂತ ನಾವು ನಮ್ಮ ಈ ಪವಿತ್ರವಾದ ಚಾತುರ್ಮಾಸ ವೇದಿಕೆಯಲ್ಲಿ ಬೇಡ್ತಾ ಇದ್ದೇನೆ. ಧರ್ಮ ಅಂದ್ರೆ ಏನು? ಒಂದು ಧಾರ್ಮಿಕತೆಯನ್ನ ಅಥವಾ ಒಬ್ಬ ದಾರ್ಶನಿಕನಾಗಬೇಕಾದ್ರೆ ತನ್ನ ಬದುಕು ಮತ್ತೆ ಬೋಧನೆಯಿಂದ ಅದನ್ನು ಸಮತೋಲನದಲ್ಲಿ ಇಟ್ಕೋಬೇಕು. ತನ್ನ ಬದುಕು ಹೀಗೆ ಇರಬೇಕು, ಬೋಧನೆ ಕೂಡ ಹಾಗೆ ಇರಬೇಕು. ಬದುಕು ಮತ್ತೆ ಬೋಧನೆ ಸಮಸ್ಥಿತಿಯಲ್ಲಿ ಇದ್ದಾಗ ಅವನಿಗೆ ಬೋಧಿಸಲಿಕ್ಕೆ ಆಗ್ತದೆ ಅಂತೆ. ಅದನ್ನು ಬ್ರಹ್ಮಶ್ರೀ ನಾರಾಯಣ ಗುರುವರು ಮಾಡಿದರು. ತನ್ನ ಬೋಧನೆ ಮತ್ತೆ ಬದುಕಿಗೆ ಸಮನ್ವಯತೆ ಇರಬೇಕಂತೆ. ನಾವು ಮಾಡುವುದೊಂದು ಹೇಳುವುದೊಂದಂತ ಆದ್ರೆ ಅದರಿಂದ ಏನು ಪ್ರಯೋಜನ ಆಗುವುದಿಲ್ಲಂತೆ. ಅಂತ ಬದುಕಿನಲ್ಲಿ ಅಮೋಘವಾದಂತಹ ಸಾಧನೆಯನ್ನು ಮಾಡಿದವರು ಆ ಭಗವಂತನೊಟ್ಟಿಗೆ ಸೇರ್ಕೊಂಡು ಈಗ ನಮ್ಮ MC ಮಾಡುವ ಭಗವದ್ಗೀತೆ ಒಂದು ಶ್ಲೋಕವನ್ನು ಹೇಳಿದ್ರು. ಅದಕ್ಕೆ ಇನ್ನೊಂದು ಪೂರಕವಾದ ಶ್ಲೋಕ ಇರ್ತದೆ. ಅನನ್ಯಶ್ಚಿಂತಾಯಂತು ಮಾಮೇ ಜನ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತನ ಯೋಗಕ್ಷೇಮ ವಾಮ್ಯಂ. ಅದಕ್ಕೆ ಪೂರಕವಾದಂತ ಇನ್ನೊಂದು ಶ್ಲೋಕ. ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ, ನನ್ನ ಭಗವದ್ಭಕ್ತಿಯನ್ನು ಮಾಡತಕ್ಕಂಥ ಯಾವ ನನ್ನ ಶಿಷ್ಯ ಇದ್ದಾನೆ ಅವನು ನನ್ನನ್ನೇ ಸೇರ್ಕೊಳ್ತಾನಂತೆ ಭಗವಂತ ಇರ್ತಾನೆ. ಚಾತುರ್ಮಾಸ್ಯ ವೃತ್ತಾಚರಣೆಯ 35ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರದ ನಗರ ಪಸ್ತಿಕೇರಿ, ಗೇರುಸೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಪ್ಪಿನಗೋಳಿ, ಬೇಣ, ದೇವಿನಗರ, ಹುಳೆಗಾರ, ವರ್ಣಕೋಡು, ಕಬ್ಬಿನಹಕ್ಕಲ, ಆನೆದಡಿ, ಅಡಿಗದ್ದೆ, ಬೆಳ್ಳಿಮಕ್ಕಿ, ಕುಂಬೇಶ್ವರ, ಬೊಮ್ಮನಗೊಡ್ಲ, ದೇವಿಗದ್ದೆ, ಆನೆಗದ್ದೆ, ಬಸ್ಸಾಕುಳಿ, ಕರ್ನಾಕೊಡ, ಚೋಳಕಾರ, ಕಾಸಬೈಲ, ಕೃಷ್ಣಾಕೇರಿ, ಹಾಡಗೇರಿ, ಕಲ್ಲುತೋಟ, ಗಾಳಗುರು, ಹುಂಜಿಮಕ್ಕಿ, ನಗರೆ, ಕಂಡೋಡಿ, ಕೆನ್ನಕ್ಕಿ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರು ಮತ್ತು ವಕೀಲರಾದ ರವೀಂದ್ರ ನಾಯ್ಕರ ನೇತೃತ್ವದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿದ ಅರಣ್ಯವಾಸಿಗಳು ಮತ್ತು ರೈತರು ಶ್ರೀಗಳ ದರ್ಶನ ಪಡೆದು ವಿಶೇಷ ಗುರುಪಾದುಕಾ ಪೂಜೆಯನ್ನು ನೆರವೇರಿಸಿದರು. ಬುಡಕಟ್ಟು ಜನಾಂಗದ ಲಂಬಾಣಿ ಸಮಾಜದವರು ಶ್ರೀರಾಮ ಮತ್ತು ಸೀತೆಯನ್ನ ಜಾನಪದ ಶೈಲಿಯಲ್ಲಿ ಸ್ತುತಿಸುತ್ತಾ ಶ್ರೀಗಳ ಪಾದಕಮಲಗಳಿಗೆ ಶಿರವಾಗಿ ನಮಸ್ಕರಿಸಿ ಪರಿಭಾವುಕರನ್ನಾಗಿಸಿತು. ಶ್ರೀಗಳು ಅವರೆಲ್ಲರಿಗೂ ಫಲಮಂತ್ರಾಕ್ಷತೆಯನ್ನು ವಿತರಿಸಿ ಹರಸಿದರು. ಈ ಸಂದರ್ಭದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಕುಮಟಾ ಅಧ್ಯಕ್ಷ ಮಂಜುನಾಥ್ ಮರಾಠಿ, ಭೀಮ್ಶಿ ವಾಲ್ಮೀಕಿ ಯಲ್ಲಾಪುರ, ಶಿವಾನಂದ ಜೋಗಿ ಮುಂಡಗೋಡ, ಸಂಚಾಲಕ ಮಹೇಶ್ ನಾಯ್ಕ್ ಕಾನಹಳ್ಳಿ, ಶಂಕರಗೌಡ, ವಿನೋದ್ ನಾಯ್ಕ್, ಹರಿಶ್ಚಂದ್ರ ನಾಯ್ಕ್, ಓಂಕಾರ, ದಿನೇಶ್ ನಾಯ್ಕ್, ನೆಹರು ನಾಯ್ಕ್, MK ನಾಯ್ಕ್, ಕಂಡ್ರಾಜಿ, ಚಂದ್ರು ಪೂಜಾರಿ, ಮಂಚಿಕೇರಿ, ಸುರೇಶ್ ನಾಯ್ಕ್, ನಗರ ಬಸ್ತಿಕೇರಿ, ಜನಾರ್ದನ ಸೇರಿದಂತೆ ಇತರರು ಇದ್ದರು. ಧೂಪಾದೀಪಾನಂತರ್ಜಪಾದ್ಯ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಶಂಕರಂ ಸಿಕ್ಕಿನಂದರಾಯ ನಮಃ. ಓಂ ಸೀತಾರಾಮಚಂದ್ರ ಸ್ವಾಮಿ ದೇವತಾ. ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಸ್ಥಾನದ ಅನುವಂಶೀಯ ಉಪಾಧಿವಂತ ಮಂಡಳಿಯ ಅಧ್ಯಕ್ಷರಾದ ರಾಜಗೋಪಾಲ ಅಡಿ ಗುರೂಜಿ ಅವರು ತಮ್ಮ ಸ್ನೇಹಿತರ ಜೊತೆಗೂಡಿ ಆಗಮಿಸಿ ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದು ಆಶೀರ್ವಾದ ಪಡೆದರು. ವೆಂಕಟರಮಣ ಜಟ್ಟಪ್ಪ ನಾಯ್ಕ್ ಬಾಡ ಇವರು ವಿಶೇಷ ಸೇವೆ ಸಲ್ಲಿಸಿದರು. ಮಂಜುನಾಥ ನಾರಾಯಣ ನಾಯ್ಕ್ ಕುಟುಂಬದವರು ಬೋಳಕಾರ, ಗೋವಿಂದ ಸುಬ್ಬ ನಾಯ್ಕ್ ಕುಟುಂಬದವರು ಬೋಳಕಾರ, ಮಂಜುನಾಥ್ ಮಹಾದೇವ್ ನಾಯ್ಕ್ ಕುಟುಂಬದವರು ಉಪ್ಪಿನಗುಳಿ, ಮಹೇಶ್ ಮಂಜುನಾಥ್ ನಾಯ್ಕ್ ಕುಟುಂಬದವರು ಅಡಿಗದ್ದೆ, ಸುಬ್ರಾಯ್ ಧರ್ಮ ನಾಯ್ಕ್ ಬಸ್ಸಾಕುಳಿ, ಪ್ರಶಾಂತ್ ಗೋಪಾಲ್ ನಾಯ್ಕ್ ಮತ್ತು ಪ್ರಕಾಶ್ ಗೋಪಾಲ್ ನಾಯ್ಕ್ ಕೃಷ್ಣಾಕೇರಿ, ಮಾರುತಿ ಮಂಜುನಾಥ್ ನಾಯ್ಕ್ ಮತ್ತು ರಾಘವೇಂದ್ರ ಮಂಜುನಾಥ್ ನಾಯ್ಕ್ ಹುಂಜಮಕ್ಕಿ, ರಾಜು ಮಹಾದೇವ್ ನಾಯ್ಕ್ ವರ್ಣಕೋಡು, ಕೇಶವ ಬಿ ನಾಯ್ಕ್ ಎಮಿನೆನ್ಸ್ ಕನ್ಸ್ಟ್ರಕ್ಷನ್ ಕುಮಟಾ ಇವರು ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ರಾಘವೇಂದ್ರ ನಾಯ್ಕ್ ಡಿವೈಎಸ್ಪಿ ಕಾರವಾರ, ಮೋಹನ್ ನಾಯ್ಕ್ ಗೋಕರ್ಣ, ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು, ಸುರಾಲು ಚಂದ್ರಶೇಖರ ಭಟ್, ಸೀಮಾ ಮುಖ್ಯಸ್ಥರು, ದೇವಸ್ಥಾನದ ಪ್ರಧಾನ ಅರ್ಚಕರು, ನಗರ ಬಸ್ತಿಕೇರಿ ಹಾಗೂ ಅನೇಕ ಗಣ್ಯರು ಆಗಮಿಸಿದ್ರು. ಸಿದ್ದಾಪುರ ಸಿರಿಸಿ ಕೋನಹಳ್ಳಿ ಗ್ರಾಮದ ಸಮಾಜ ಬಾಂಧವರು ಗುರು ಸೇವೆ ಸಲ್ಲಿಸಿದರು. ಕಾಗಲ್ನ ನಾಮಧಾರಿ ಮಹಿಳಾ ಸಮಾಜ ಬಾಂಧವರು ಸಂತೋಷ್ ನಾಯ್ಕ್ ಮತ್ತು ವಕೀಲರಾದ ಮಮತಾ ನಾಯ್ಕ್ ನೇತೃತ್ವದಲ್ಲಿ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆ ಪಡೆದರು. ಅಲ್ಲದೆ ಮಹಿಳಾ ಸಂಘದ ವತಿಯಿಂದ ಭಕ್ತರಿಗೆ ಶ್ರೀ ವಿತರಿಸಲಾಯಿತು. ಬಳಿಕ ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆ ವಿತರಿಸಿ ಹರಸಿದರು. ಮಧ್ಯಾಹ್ನ ನಡೆದ ಅನ್ನ ಸಂತರ್ಪಣೆಯಲ್ಲಿ 1000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಭೋಜನ ಸ್ವೀಕರಿಸಿ ಕೃತಾರ್ಥರಾದರು.
ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.